If you abide in me, and my words abide in you, you shall ask what you will, and it shall be done unto you. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. If you abide in me means when you are born again, you will be in Christ. ನೀವು ನನ್ನಲ್ಲಿ ನೆಲೆಗೊಂಡಿರುವಂಥದ್ದು ಅಂದ್ರೆ ಅರ್ಥ ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ, ಕ್ರಿಸ್ತನಲ್ಲಿ ಇದ್ದೀರಿ. And my words abide in you. ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, When word of God stays in your heart, ಅಂದ್ರೆ ಅರ್ಥ ಯಾವಾಗ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರ್ತದೋ, you shall ask what you will, and it shall be done unto you. ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. By this our heavenly Father will be glorified. ಇದರ ಮೂಲಕವಾಗಿ ಪರಲೋಕದ ತಂದೆಗೆ ಮಹಿಮೆ ಉಂಟಾಗ್ತದೆ. Hallelujah. Hallelujah. God wants to answer our prayers. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಬಯಸ್ತಾನೆ. There should not be one prayer where we say no, God has not answered. ನಮಗೆ ಒಂದು ಪ್ರಾರ್ಥನೆ ಈ ರೀತಿಯಲ್ಲಿ ಇರಬಾರ್ದು, ಏನಂದ್ರೆ ಎಲ್ಲಿ ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ. God wants to answer. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ಬೇಕಂತ. God is always a good God. ದೇವರು ಯಾವಾಗ್ಲೂ ಒಳ್ಳೆ ದೇವರಾಗಿದ್ದಾನೆ. He is our Father. ಆತನು ನಮ್ಮ ತಂದೆಯಾಗಿದ್ದಾನೆ. If our prayers are not answered, we have not learned to pray properly. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಅರ್ಥ ನಾವು ಸರಿಯಾಗಿ ಪ್ರಾರ್ಥನೆ ಮಾಡುವಂತದನ್ನು ಕಲ್ತಿಲ್ಲ. So I have made it like a steps. ಅದಕ್ಕೆ ಅದನ್ನು ಹೆಜ್ಜೆಯಾಗಿ ಮಾಡಿದ್ದೇನೆ. The first step is before we start the prayer, we must be convinced God wants to answer it. ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಮಗೆ ಅಲ್ಲಿ ಖಚಿತತೆ ಇರಬೇಕು, ಏನಂದ್ರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಬಯಸ್ತಾನೆ ಅನ್ನುವಂಥದ್ದೇ ಮೊದಲನೇ ಹೆಜ್ಜೆ. You should not go to prayer with a double mind, whether God will do or no. ನಾವು ಪ್ರಾರ್ಥನೆಗೆ ಹೋಗುವಾಗ ಎರಡು ಮನಸ್ಸುಳ್ಳವರಾಗಿ ನಾವು ಹೋಗಬಾರ್ದು. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನಾ ಇಲ್ಲ. God is my Father, I am going to pray, he is going to answer. ದೇವರು ನನ್ನ ತಂದೆಯಾಗಿದ್ದಾನೆ, ನಾನು ಪ್ರಾರ್ಥನೆ ಮಾಡ್ತೀನಿ, ಆತನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. When the result comes, he will be glorified. ಯಾವಾಗ ಅದಕ್ಕೆ ಫಲಿತಾಂಶ ಅಥವಾ ನಮಗೆ ಉತ್ತರ ಸಿಗ್ತದೋ ಆತನಿಗೆ ಮಹಿಮೆ ಉಂಟಾಗ್ತದೆ. The second step is before we do an act of prayer, we must decide what we want based on the promise of God. ಎರಡನೇ ಹೆಜ್ಜೆ ಏನಂತಂದ್ರೆ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರಾರ್ಥನೆಯನ್ನು ದೇವರ ವಾಕ್ಯದ ಆಧಾರವಾಗಿ ನಿರ್ಧಾರ ಮಾಡಬೇಕು. We should decide what scriptures we should use. ನಾವು ನಿರ್ಧಾರ ಮಾಡಬೇಕು ಯಾವ ವಾಕ್ಯಗಳನ್ನು ನಾವು ಉಪಯೋಗಿಸಬೇಕಂತ. Prayer is not just talking with God. ನೋಡ್ರಿ, ಪ್ರಾರ್ಥನೆ ಅನ್ನುವಂಥದ್ದು ಸುಮ್ಮನೆ ದೇವರೊಟ್ಟಿಗೆ ಮಾತನಾಡುವಂಥದ್ದಲ್ಲ. We are very good in talking. ನಾವು ಮಾತಾಡುವಂಥದ್ರಲ್ಲಿ ಬಹಳ ಒಳ್ಳೆಯವರಾಗಿದ್ದೀವಿ. We should not think like that we can talk with God. ನಾವು ಅನ್ಕೊಳ್ಬಾರ್ದು ಇದೇ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ಮಾತನಾಡಬಹುದು ಅಂತ. Talk with God, especially if you want something, you should find out the promises and go to God based on the promises. ಸೊ ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ನಾವು ನಿರ್ಧಾರ ಮಾಡಬೇಕು, ನಾವು ಯಾವ ಪ್ರಾರ್ಥನೆ ಮಾಡ್ಬೇಕಂತೀವೋ ಆ ಪ್ರಾರ್ಥನೆ ದೇವರ ವಾಕ್ಯದ ಆಧಾರವಾಗಿ ಇರಬೇಕು. And third one is an act of prayer. ಮೂರನೇ ಹೆಜ್ಜೆ ಏನಂತಂದ್ರೆ ಅದು ಪ್ರಾರ್ಥನೆ ಮಾಡುವಂತ ವಿಧಾನ ಅಥವಾ ರೀತಿ. So when you pray, you must believe you have already received it, then you will have it. ಏನಂದ್ರೆ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವೋ ನಮಗೆ ಅಲ್ಲಿ ಭರವಸೆ ಇರಬೇಕು, ಖಚಿತತೆ ಇರಬೇಕೇನಂದ್ರೆ ನಾನು ಪ್ರಾರ್ಥನೆ ಮಾಡಿದ್ದೀನಿ, ನನಗೆ ಉತ್ತರ ಸಿಗ್ತದೆ. ನಾನು ನಂಬಬೇಕು ಏನಂದ್ರೆ I have received it, then I will have it. ಅದನ್ನು ನಾನು ಹೊಂದಿಕೊಂಡಿದ್ದೇನೆ, ಅದಕ್ಕೆ ನಾನು ಅದನ್ನು ಹೊಂದಿಕೊಳ್ಳುತ್ತೇನೆ. So you want healing, you should thank God. Thank you for healing. Thank you for healing me, Lord. Then you should pray like that, then you will have your healing. ಈಗ ಉದಾಹರಣೆಗಾಗಿ ನಿಮಗೆ ಸ್ವಸ್ಥತೆ ಬೇಕಾಗಿತ್ತಂದ್ರೆ ನೀವು ಪ್ರಾರ್ಥಿಸಬೇಕು. ಹೇಗೆ ಅಂತಂದ್ರೆ, ದೇವರೇ ಸ್ತೋತ್ರ, ನನಗೆ ಆಗ್ಲೇ ನಿನ್ನ ಗುಣಪಡಿಸಿದ್ದಿ, ಸ್ವಸ್ಥ ಮಾಡಿದ್ದಿ ಅಂತ ಅಂದಾಗ ನೀವು ಅಲ್ಲಿ ಗುಣ ಹೊಂದ್ತೀರಾ, ಸ್ವಸ್ಥತೆ ಹೊಂದ್ಕೊಳ್ತೀರಾ. If you want money, you should not ask God, give me money. ನಿಮಗೆ ಹಣ ಬೇಕಂತಂದ್ರೆ ನೀವು ಅಲ್ಲಿ ಕೇಳಬಾರ್ದು, ದೇವರೇ ನನಗೆ ಹಣ ಕೊಡು ಅಂತ. You should tell, Father, I thank you, you have provided money for me. ನೀವು ಅಲ್ಲಿ ಹೇಳ್ಬೇಕೇನಂತಂದ್ರೆ, ದೇವರೇ
ತಂದೆ ಸ್ತೋತ್ರ, ಆಗಲೇ ನೀನು ನನಗೆ ಹಣ ಕೊಟ್ಟಿದ್ಯಾ. When you pray like that, you will have money. ಈ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನಿಮಗೆ ಹಣ ಸಿಗ್ತದೆ. After you say Amen, ಆಮೇಲೆ ನೀವು ಆಮೇನ್ ಅಂತ ಹೇಳಿದಾದ್ಮೇಲೆ what you do is very important. ಆ ಸಮಯದಲ್ಲಿ ನೀವೇನ್ ಮಾಡ್ತೀರಲ್ಲ ಅದು ಬಹಳ ಮುಖ್ಯ. Make sure every thought what you have, desire what you have should be in line with the prayer what you made. ನೀವು ಮಾಡುವಂತ ಪ್ರತಿಯೊಂದು ಆಲೋಚನೆ ಅದು ನೀವು ಏನ್ ಪ್ರಾರ್ಥನೆ ಮಾಡಿದಿರಲ್ಲ ಅದರ ಮೇಲೆ ಇರಬೇಕು. You should not allow fear, you should not allow worry, you should not allow doubt in your mind. ನೀವು ಅಲ್ಲಿ ಭಯ, ಸಂಶಯ, ಚಿಂತೆ ಇವುಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಅನುಮತಿ ಕೊಡಬಾರದು. Hallelujah. ಹಲ್ಲೆಲೂಯಾ. These are all very important. ಇವೆಲ್ಲ ವಿಷಯಗಳು ಬಹಳ The ಮುಖ್ಯವಾಗಿವೆ. fifth one is you should protect your faith. ಐದನೇದಾಗಿರುವಂತ ವಿಷಯ ಏನಂದ್ರೆ ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. The faith what you have is a supernatural faith. ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಅದು ಅಸಾಧಾರಣವಾದಂತ You should ನಂಬಿಕೆ. guard your faith. ಆ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಬೇಕು. And sixth one I am teaching now. ಆರನೇದಾದಂತ ವಿಷಯ ಈಗ ನಾ ಕಲಿಸ್ತಾ ಇದ್ದೇನೆ. Sorry, seventh one. Sixth one is think constantly on the promises on which your prayers are made. ಈಗ ಆರನೇದಾದಂತ ವಿಷಯ ಏನಂದ್ರೆ ನೀವು ಆ ವಾಗ್ದಾನದ ಮೇಲೆ ಅಂದ್ರೆ ನೀವು ಪ್ರಾರ್ಥನೆಯಲ್ಲಿ ಉಪಯೋಗಿಸಿರುವಂತ ಆ ವಾಗ್ದಾನದ ಮೇಲೆನೆ ನೀವು ಅಲ್ಲಿ ಯೋಚನೆ ಮಾಡ್ತಾ ಇರಬೇಕು. Hallelujah. ಹಲ್ಲೆಲೂಯಾ. And seventh one. ಏಳನೇದಾಗಿ Seventh step I'm teaching now. ಈಗ ನಾನು ಏಳನೇ ಹೆಜ್ಜೆ ಕಲಿಸ್ತಾ ಇದ್ದೀನಿ. You should see yourself as a person who possesses all that is promised. ನೀವು ಇಂಥ ವ್ಯಕ್ತಿ ಇದ್ದೀರಿ ಎಂಬುದಾಗಿ ನೀವು ನೋಡ್ಕೊಳ್ಬೇಕು. ಯಾರು ಎಲ್ಲಾ ವಾಗ್ದಾನಗಳನ್ನು ನೀವು ಆಗಲೇ ಹೊಂದಿಕೊಂಡು ಸ್ವಾಧೀನ ಮಾಡಿಕೊಂಡಿದ್ದೀರಿ. You are using promises, you are made, now you should believe you already got it. You should see yourself like that. ನೀವು ವಾಗ್ದಾನಗಳನ್ನು ಉಪಯೋಗಿಸಿ ಪ್ರಾರ್ಥನೆ ಮಾಡಿದಿರಿ, ಈಗ ನೀವು ಇಂಥ ವ್ಯಕ್ತಿ ಇದ್ದೀರಿ ಅಂತ ನಂಬಬೇಕು. ಯಾರು ಆ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದೀರಿ. God wants you to see it. ಆ ರೀತಿಯಲ್ಲಿ ದೇವರು ನೀವು ನೋಡ್ಬೇಕಂತಾನೆ ಬಯಸ್ತಾನೆ. That's why he said in Proverbs 4th chapter, let it not depart from your eyes. ಅದಕ್ಕೆ ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ದೇವರು ಹೇಳಿದೇನಂತಂದ್ರೆ ಈ ವಾಕ್ಯವು ನಿಮ್ಮ ಕಣ್ಣು ಮುಂದಿನಿಂದ ಹೋಗದಂತೆ ಇರಲಿ. It should be always before you. ಆ ವಾಕ್ಯಗಳು ಯಾವಾಗಲೂ ನಿಮ್ಮ ಕಣ್ಣು ಮುಂದೆ ಇರಬೇಕು. It's not exactly Bible. ಅದು ಬರೇ ಬೈಬಲ್ ನಿಮ್ಮ ಕಣ್ಣು ಮುಂದೆ ಇರುವಂತದಲ್ಲ. What the Bible says that mental picture should be there before you. ಬೈಬಲ್ ಏನ್ ಹೇಳ್ತದಲ್ಲ ಅದರ ಮನಸ್ಸಿನ ಒಂದು ಚಿತ್ರ ಯಾವಾಗಲೂ ನಿಮ್ಮ ಕಣ್ಣು ಮುಂದೆ ಇರಬೇಕು. It will work like a medicine. ಅದು ನಿಮಗೆ ಒಂದು ಔಷಧಿಯ ರೀತಿಯಲ್ಲಿ ಕಾರ್ಯ ಮಾಡ್ತದೆ. Word of God works like a medicine. ದೇವರ ವಾಕ್ಯವು ಒಂದು ಔಷಧಿಯ ರೀತಿಯಲ್ಲಿ ಕಾರ್ಯ ಮಾಡ್ತದೆ. I have given so many examples from the Bible. ನಾನು ಬೈಬಲ್ ಇಂದ ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. When God wants to take the Joshua and Israelites to Jericho, before he gave them in their hand, he said you start seeing. ಯಾವಾಗ ದೇವರು ಯೆಹೋಶುವನಿಗೆ ಆ ಯೆರಿಕೋ ಪಟ್ಟಣವನ್ನು ಹೋಗಿ ನೀನು ಸ್ವಾಧೀನ ಮಾಡಿಕೋ ಅಂತ ಹೇಳಕ್ಕಿಂತ ಮುಂಚೆ ದೇವರು ಆತನಿಗೆ ಹೇಳಿದ್ದೇನೆಂದ್ರೆ ಆ ಪಟ್ಟಣವನ್ನು ನೀನು ಆಗಲೇ ಗೆದ್ದಿದ್ದಿ ಎಂಬುದಾಗಿ ನೀನು ನೋಡು. See, I have given in your hand King Jericho and his army. ನೀನು ನೋಡು ಆ ಯೆರಿಕೋ ಪಟ್ಟಣ, ಆ ರಾಜ, ಆ ನಿನ್ನ ಸೇನೆಯನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. See yourself, already you possessed it. ನೀನು ಆಗಲೇ ಅದನ್ನು ಹೊಂದಿಕೊಂಡಿದ್ದಿ ಎಂಬುದಾಗಿ ನೀನು ನೋಡು. Last week I shared when God called Jeremiah, he told him, see yourself as a prophet first. ಹೋದ ವಾರ ನಾನು ಹೇಳಿದ್ದೆ ಯೆರೆಮೀಯಗೆ ಯಾವಾಗ ದೇವರು ಕರೆದನು, ಆ ದೇವರು ಹೇಳಿದ್ದೇನೆಂದ್ರೆ ನೀನು ಒಬ್ಬ ಪ್ರವಾದಿ ಎಂಬುದಾಗಿ ನಿನ್ನನ್ನು ನೀನು ನೋಡು. He is telling, Lord, I am a child, I can't talk properly. ಆತನ ದೇವರಿಗೆ ಹೇಳ್ತದೇನೆ, ದೇವರು ನಾನು ಒಬ್ಬ ಚಿಕ್ಕ ಬಾಲಕನಾಗಿದ್ದೇನೆ, ನನಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ. The picture what Jeremiah has is a wrong picture. ಯೆರೆಮೀಯನಲ್ಲಿ ಕಣ್ಣು ಮುಂದೆ ಇರುವಂತ ಚಿತ್ರ ಯಾವುದಿದೆಯೋ ಅದು ತಪ್ಪಾದಂತ ಚಿತ್ರ ಆಗಿತ್ತು. God wants to change it. No, you are wrong. If you think like that, you can never do. Start seeing yourself as a
prophet for many nations. ದೇವರು ಆತನಿಗೆ ಹೇಳ್ತಾನೆ ಏನಂದ್ರೆ ನೀನು ನೋಡುವಂತ ಚಿತ್ರ ಅದು ತಪ್ಪಾದಂತದಾಗಿದೆ. ಈಗ ನೀನು ಒಬ್ಬ ಪ್ರವಾದಿ ಎಂಬುದಾಗಿ ನೀನು ಚಿತ್ರ ಮಾಡ್ಕೋ. This is how God works in our life. ಇದೇ ರೀತಿಯಲ್ಲಿಯೇ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. We pray, we try, we do everything. God needs our cooperation. ನಾವು ಪ್ರಾರ್ಥನೆ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಆದ್ರೆ ದೇವರಿಗೆ ನಮ್ಮ ಸಹಕಾರ ಬೇಕಾಗಿದೆ. God wants us to see ourselves as we already possess the promise. ದೇವರು ನಾವು ಆ ವಾಗ್ದಾನಗಳನ್ನು ಆಗಲೇ ಸ್ವಾಧೀನ ಮಾಡಿಕೊಂಡಂತ ವ್ಯಕ್ತಿ ಆಗಿದ್ದೇವೆ ಎಂಬುದಾಗಿ ನಾವು ನೋಡ್ಬೇಕಂತ ಬಯಸ್ತಾನೆ. Come with me to Romans 4th chapter. ರೋಮಪುರದವರಿಗೆ ಬರೆದ ಪತ್ರಿಕೆ verse 17 to 20. 4ನೇ ಅಧ್ಯಾಯ 17ರಿಂದ 20ನೇ ವಚನಕ್ಕೆ ನನ್ನೊಟ್ಟಿಗೆ ಬನ್ರಿ. 21 will read up. As it is written, I have made thee a father of many nations, before him whom he believed, even God, who quickened the dead, calls those things which be not as though they were, who against hope believed in hope, that he might become the father of many nations, according to that which was spoken, so shall thy seed be. And being not weak in faith, he considered not his own body, now dead, when he was about 100 years old, neither at the deadness of Sarah's womb. He staggered not at the promise of God through unbelief, but was strong in faith, giving glory to God. ರೋಮಪುರದವರಿಗೆ ಬರೆದ ಪತ್ರಿಕೆ verse 21 also. Being fully persuaded that what he had promised, he was able also to perform. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 21ನೇ ವಚನ ಓದ್ಕೊಳ್ಳೋಣ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃನಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೊರೆದು ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಇದ್ದಾನೆಂಬ ನಿರೀಕ್ಷೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಾಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. Hallelujah. Romans 4:17 to 21 is a wonderful passage in the Bible. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಿಂದ 20ನೇ ವಚನ ಬಹಳ ಅದ್ಭುತವಾದಂತ ವಾಕ್ಯ. Anytime you want to learn about faith, this is the best passage. ನಂಬಿಕೆ ಬಗ್ಗೆ ಯಾವಾಗಾದ್ರೂ ನೀವು ಅಲ್ಲಿ ಕಲಿಬೇಕು ಅಂತಂದ್ರೆ ಇದೇ ಒಂದು ಒಳ್ಳೆಯದು ಅಧ್ಯಾಯ ಆಗಿದೆ. Hallelujah. Wonderful passage. You can read it again and again you can grasp it. ಅದ್ಭುತವಾದಂತ ಒಂದು ಭಾಗವಾಗಿದೆ. ಯಾವಾಗ ಬೇಕು ಅವಾಗ ಪದೇ ಪದೇ ನೀವು ಓದಬಹುದು. Especially when our prayers are delayed, you can go through it. What Abraham did. ವಿಶೇಷವಾಗಿ ಯಾವಾಗ ನಮ್ಮ ಪ್ರಾರ್ಥನೆಗೆ ತಡವಾಗಿ ಉತ್ತರ ಬರ್ತದೋ ಅವಾಗ ನಾವು ಇದನ್ನು ಓದಬೇಕು. ಅಬ್ರಹಾಮನ ಕುರಿತಾಗಿ God promised him, I have made you father of many nations. ದೇವರು ಅಬ್ರಹಾಮನಿಗೆ ಅಲ್ಲಿ ವಾಗ್ದಾನ ಮಾಡಿದ್ದೇನೆಂತಂದ್ರೆ ನಾನು ನಿನಗೆ ಜನಾಂಗಗಳಿಗೆ ಮೂಲ ಪಿತೃನಾಗಿ ಮಾಡಿದ್ದೇನೆ. Here it says Abraham against hope he believed in God in hope. ಇಲ್ಲಿ ವಾಕ್ಯ ಏನ್ ಹೇಳ್ತಿದ್ದೇನೆಂದ್ರೆ ನಿರೀಕ್ಷೆಯನ್ನು ಮೀರಿ ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟನು. No hope. ಅಲ್ಲಿ ನಿರೀಕ್ಷೆನೇ ಇರಲಿಲ್ಲ. Everybody says you will not have child.
ಎಲ್ಲರೂ ಹೇಳ್ತಾ ಇದ್ದಾರೆ ಏನಂದ್ರೆ ನಿನಗೆ ಅಲ್ಲಿ ಮಗು ಆಗೋದಕ್ಕೆ ಸಾಧ್ಯನೇ ಇಲ್ಲ, Your age is over. ಯಾಕಂದ್ರೆ ನಿನ್ ವಯಸ್ಸಾಯ್ತು, Your wife age is over. ನಿನ್ ಹೆಂಡತಿಗೂ ವಯಸ್ಸಾಯ್ತು, Her womb is dead. ಆಕೆ ಗರ್ಭ ಅಲ್ಲಿ ಸತ್ತು ಹೋಗ್ಬಿಟ್ಟದ. Against the hope, he got a hope. ನಿರೀಕ್ಷೆಗೆ ಮೀರಿ ಆತನು ಅಲ್ಲಿ ನಂಬಿಕೆ I ಇಟ್ಟನು. always think, how it is possible? Is he a Superman? ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಅದು ಹೇಗಪ್ಪ ಸಾಧ್ಯ, ಆತನೇನು ಸೂಪರ್ಮ್ಯಾನ್ ಆಗ್ಯಾನ, How it is possible? ಅದು ಹೇಗ್ ಸಾಧ್ಯ? Against hope, hoping. ಅಲ್ಲಿ ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ನಿರೀಕ್ಷಿಸುವಂತದ್ದು. And it says he is not weak in faith. ಆಮೇಲೆ ಅಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ ಆತನು ನಂಬಿಕೆ ಅಲ್ಲಿ ಕುಂದಿ ಹೋಗ್ಲಿಲ್ಲ. Then it says he considered not his own body. ಆಮೇಲೆ ಮುಂದೆ ಹೇಳ್ತದೆ ಏನಂತಂದ್ರೆ ಆತನು ತನ್ನ ದೇಹ ಆಗಲೇ ಮೃತಪಾಯವಾಗಿದೆಂದು ಆತನು ಅದನ್ನು ಯೋಚನೆಗೆ ಅಥವಾ ಗಣನೆಗೆ ತರಲೇ ಇಲ್ಲ. 99 years means it is dead. It is as good as dead. 99 ವರ್ಷ ಅಂತಂದ್ರೆ ಅದು ಸತ್ತಂತಾಗಿರ್ತದೆ. But he did not consider his own body dead. ಆತನು ತನ್ನ ದೇಹ ಸತ್ತಂತಾಗಿದೆ ಎಂಬುದಾಗಿ ಅಲ್ಲಿ ಆತನು ಯೋಚನೆನೇ ಅಥವಾ ಆತನು ಆತರ ಯೋಚನೆನೇ ಮಾಡಲಿಲ್ಲ. He did not consider Sarah's womb is dead. ಆತನು ಸಾರಳ ಗರ್ಭವು ಕಳೆದು ಹೋಯಿತೆ ಅಂತ ಯೋಚನೆನೂ ಮಾಡಲಿಲ್ಲ. How it is possible? ಅದು ಆತರ ಯೋಚಿಸೋದಕ್ಕೆ ಹೇಗೆ ಸಾಧ್ಯ ಹೇಳ್ರಿ? When it is dead, he is not considering. ಅದು ಸತ್ತು ಹೋಗಿದ್ರು ಸತ್ತು ಹೋಗಿದೆ ಎಂಬುದಾಗಿ ಆತನು ಯೋಚಿಸಲಿಲ್ಲ. He staggered not at the promise of God. ಆತನು ದೇವರ ವಾಗ್ದಾನದ ಕುರಿತಾಗಿ ಆತನು ಏನಾಗ್ಲಿಲ್ಲ, ಚಂಚಲ ಚಿತ್ತನಾಗ್ಲಿಲ್ಲ. He didn't allow unbelief. ಆತನು ಅಪನಂಬಿಕೆ ಅಲ್ಲಿ ಬರ್ಲಿಕ್ಕೆ ಆತನ ಅನುಮತಿ ಕೊಡಲಿಲ್ಲ. 1 year, 2 years, okay. 1 ವರ್ಷ 2 ವರ್ಷ ಅಂದ್ರೆ ಪರವಾಗಿಲ್ಲ. 25 years he is waiting for a child. 25 ವರ್ಷ ಕಾಲ ಆತನು ಮಗುಗಾಗಿ ಕಾಯ್ತಾ ಇದ್ನು. How it is possible? ಅದು ಹೇಗಪ್ಪ ಸಾಧ್ಯ ಹೇಳ್ರಿ? He fully persevered what God has promised. ಆ ದೇವರು ಯಾವ ವಾಗ್ದಾನ ಮಾಡಿದನೋ ಆ ವಾಗ್ದಾನದ ಕುರಿತಾಗಿ ಆತನು ಪೂರ್ಣ ಭರವಸೆ ಉಳ್ಳವನಾಗಿದ್ದನು. He was strong in faith. ಯಾಕಂತಂದ್ರೆ ಆತನ ನಂಬಿಕೆಯಲ್ಲಿ ದೃಢ ಚಿತ್ತನಾಗಿದ್ದನು. Say, I am strong in faith. ನಾನು ನಂಬಿಕೆಯಲ್ಲಿ ಬಲ ಉಳ್ಳವನಾಗಿದ್ದೇನೆ. You know why? ನಿಮ್ಗೆ ಗೊತ್ತಾ ಯಾಕೆ? Not only what God promised, Abraham had a mental picture how his future will be. ಅದು ಅಬ್ರಹಾಮನಿಗೆ ವಾಗ್ದಾನ ಇರೋದಲ್ಲದೆ ಅಬ್ರಹಾಮನಿಗೆ ಮನಸ್ಸಿನಲ್ಲಿ ಒಂದು ಚಿತ್ರ ಇತ್ತು, ಏನಂತಂದ್ರೆ ಹೇಗೆ ಆ ವಾಗ್ದಾನ ನೆರವೇರ್ತದೆ. That mental picture what he had dominated him. It did not allow him to consider his own body dead, not the deadness of Sarah's womb. ಆ ಮನಸ್ಸಿನ ಒಂದು ಚಿತ್ರ ಏನಿತ್ತಲ್ಲ, ಆ ಮನಸ್ಸಿನ ಚಿತ್ರ ಇರುವ ಕಾರಣಕ್ಕಾಗಿ ಆತನು ತನ್ನ ದೇಹ ಅಂದ್ರೆ ವಯಸ್ಸಾಗಿದೆ, ಆಮೇಲೆ ಸಾರಳ ಗರ್ಭ ಕೂಡ ಅಲ್ಲಿ ಸತ್ತು ಹೋಗಿದೆ ಎಂಬುದಾಗಿ ಆತನು ಗಣನೆಗೆ ಅಥವಾ ಲೆಕ್ಕಕ್ಕೆ ತರಲೇ ಇಲ್ಲ. In Genesis 12th chapter, God called Abraham to come out. ಅಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಆತನ ದೇಶ ಬಿಟ್ಟು ಹೊರಗೆ ಬರುವಂತೆ ಹೇಳಿದನು. In 13th chapter he became very rich. ಅದೇ ಒಂದು 13th ವಚನದಲ್ಲಿ ಆತನು ಬಹಳ ಶ್ರೀಮಂತ ವ್ಯಕ್ತಿ ಆದನು. In 13th chapter his nephew Lot left him. 13ನೇ ಅಧ್ಯಾಯದಲ್ಲಿ ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಆತನ ಅಣ್ಣನ ಮಗನಾದ ಲೋಟನು ಆತನ ಬಿಟ್ಟು ಹೋಗ್ಬಿಟ್ಟ. When he left him, God promised him land. ಯಾವಾಗ ಆತನಿಗೆ ಬಿಟ್ಟು ಹೋದಾಗ ದೇವರು ಆತನಿಗೆ ಒಂದು ಭೂಮಿಯನ್ನು ವಾಗ್ದಾನ ಮಾಡಿದನು. Then now comes to verse 16. ಈಗ ನಾವು 16ನೇ ವಚನ ನಾವು ನೋಡ್ಕೊಳ್ಳೋಣ. I will make your seed as the dust of the earth, and if a man can number the dust of the earth, then shall thy seed also be numbered. ಆದಿಕಾಂಡ 13ನೇ ಅಧ್ಯಾಯ 16ನೇ ವಚನ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು, ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. Abraham
is an ordinary man like you and me. ಅಬ್ರಹಾಮನು ನೋಡ್ರಿ ನಮ್ಮ ಮತ್ತು ನಿಮ್ಮ ಹಾಗೆ ಇರುವ ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದ. He is not Mr. Perfect. ಆತನು ಬಹಳ ಪರ್ಫೆಕ್ಟ್ ಅಥವಾ ಪರಿಪೂರ್ಣವಾಗಿರುವಂತ ವ್ಯಕ್ತಿ ಏನಿರ್ಲಿಲ್ಲ. Whatever God says he will do, but he will not do properly. ಏನೆಲ್ಲ ದೇವರು ಹೇಳ್ತಾ ಇದನೋ ಆತನು ಮಾಡ್ತಾ ಇದ್ದ, ಬಟ್ ಅದನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. Now, for example, ಉದಾಹರಣೆಗಾಗಿ ನೋಡ್ರಿ, if you come with me to 12th chapter verse 1, ಈಗ ನೀವು ಅದೇ ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನಕ್ಕೆ ಬಂದ್ರೆ, God told him, and the Lord God said unto Abraham, get thee out of thy country and from thy kindred and from my father's house unto a land that I will show thee. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. What God told Abraham? ಈಗ ದೇವರು ಅಬ್ರಹಾಮನಿಗೆ ಏನು ಹೇಳಿದ್ರು ಹೇಳ್ರಿ? Leave your country, ನೀನು ನಿನ್ನ ದೇಶ ಬಿಡಬೇಕು, leave your people. ಮತ್ತು ನಿನ್ನ ಬಂಧು ಬಳಗ ತಂದೆ ಮನೆ ಎಲ್ಲ ಜನರನ್ನು ಬಿಡಬೇಕು. Amen. Did God say it? ದೇವರು ಹೇಳಿದ್ನ ಹೇಳಿಲ್ಲ? What he should do? ಈಗ ಆತ ಏನ್ He ಮಾಡ್ಬೇಕಾಗಿತ್ತು? should take his wife and go. ಆತನು ತನ್ನ ಹೆಂಡತಿನ ಕರ್ಕೊಂಡು ಹೋಗ್ಬೇಕಾಗಿತ್ತು. But he was 75 years old. ಆ ಸಮಯದಲ್ಲಿ ಆತನಿಗೆ 75 ವರ್ಷದ ವಯಸ್ಸಾಗಿತ್ತು. He says, already I am 75. Now God is telling me to go out. Let me take my brother's son. ಆತನಾಗ ಯೋಚನೆ ಮಾಡದ ಏನಂದ್ರೆ, ಈಗ ನನಗೆ 75 ವರ್ಷ ವಯಸ್ಸಾಗ್ಬಿಟ್ಟಿದೆ, ಈಗ ದೇವ್ರು ನನಗೆ ಈ ಊರು ಬಿಟ್ಟ ಹೋಗು ಅಂತ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆತನ ಏನ್ ಮಾಡ್ದ, ಆತನ ಅಣ್ಣನ ಮಗನಾದ ಲೋಟನಿಗೆ ಕೂಡ ಕರ್ಕೊಂಡು ಹೋಗ್ಬಿಟ್ಟ. God told him, leave him. No, I will take. ದೇವ್ರು ಆತನಿಗೆ ಹೇಳಿದ, ಆತನ ಬಿಟ್ಟು ಹೋಗು ಅಂತಂದ್ರೆ ದೇವ್ರು ಹೇಳಿದ, ಅಬ್ರಾಹ್ಮನ್ ಏನ್ ಮಾಡ್ದ, ಇಲ್ಲ ಇಲ್ಲ ಅಂತ ಆತನ ಜೊತೆ ಕರ್ಕೊಂಡು ಹೋದ. Now the Lord got separated from him. ಈಗ ನಾವು ನೋಡ್ತಾ ಇದ್ದೀವಿ ಏನಂದ್ರೆ, ಈಗ ಆ ಲೋಟನು ಅಬ್ರಹಾಮನಿಂದ ಬೇರೆ ಆದನು. I don't know what was going on Abraham's mind. ಆ ಸಮಯದಲ್ಲಿ ಅಬ್ರಹಾಮನ ಮನಸ್ಸಿನಲ್ಲಿ ಏನ್ ಯೋಚನೆ ನಡೀತಾ ಇತ್ತು ನನಗೆ ಗೊತ್ತಿಲ್ಲ. Already I am 75 years old. ಈಗ ಆತನ ಯೋಚನೆ ಮಾಡ್ತಿರ್ಬೋದು ಏನಂದ್ರೆ, ಈಗಲೇ ನಾನು 75 ವರ್ಷದವನಾಗಿದ್ದೀನಿ, I had only my brother's son. ಈಗ ನನಗೆ ಅಣ್ಣನ ಮಗನ್ ಮಾತ್ರ ನನ್ನ ಹತ್ರ ಇದ್ದನು. He also left me. ಈಗ ಆತನು ನನಗೆ ಬಿಟ್ಟು ಹೋಗ್ಬಿಟ್ಟ. Now God is giving me land. ಈಗ ದೇವ್ರು ನನಗೆ ಭೂಮಿ ಕೊಡ್ತಾ ಇದ್ದಾನೆ. Oh, no. You see, wherever you see, I'll give. If you see towards east, north, south, you see it, you walk, you will possess it. ದೇವ್ರು ಹೇಳ್ತಾ ಇದ್ದಾನೆ, ನೀನ್ ಏನ್ ನೋಡ್ತಿದ್ಯೋ, ಕಣ್ಣಿಂದ ನೋಡ್ತೀಯೋ ಅದೆಲ್ಲ ನಿನಗೆ ನಾನು ಕೊಡ್ತೀನಿ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರ, ದಕ್ಷಿಣ, ಯಾಕಡೆ ನೋಡಿದ್ರು ಅದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ದ. I believe Abraham is thinking, yeah, I can see everything, I can possess it, but what about my descendants? ಈಗ ನಾನು ಅನ್ಕೊಳ್ತೀನಿ ಏನಂದ್ರೆ, ಅಬ್ರಾಹ್ಮನ್ ಈ ತರ ಯೋಚನೆ ಮಾಡಿರ್ಬೋದು, ನಾ ಎಲ್ಲಿ ಬೇಕು ಅಲ್ಲಿ ಕಡೆ ನೋಡ್ತೀನಿ, ಪರವಾಗಿಲ್ಲ, ಆದ್ರೆ ನನ್ನ ಸಂತಾನದ ಬಗ್ಗೆ ಏನು? God said, okay, I know what is going on your mind. ಅವಾಗ ದೇವರು ಆತನಿಗೆ ಹೇಳಿದ್ದೇನೆ ಅಂದ್ರೆ, ನನಗೆ ಗೊತ್ತು ಈಗ ನಿನ್ನ ಮನಸ್ಸಿನಲ್ಲಿ ಏನು ಯೋಚನೆ ನಡೀತಾ ಇದೆ. What goes on our mind, no one knows, but God knows it. Amen. ನಮ್ಮ ಮನಸ್ಸಿನಲ್ಲಿ ಯೋಚನೆ, ಯಾವ ಯೋಚನೆಗಳು ಇದ್ದವೆ ಎಂಬುದಾಗಿ ಯಾರಿಗೂ ಗೊತ್ತಾಗಲ್ಲ, ಆದರೆ ದೇವ್ರಿಗೆ ಗೊತ್ತು. So God gave him a picture, a physical object. Just go and see how the dust of the earth is. ಅದಕ್ಕೆ ದೇವರು ಆತನಿಗೆ ಒಂದು ಚಿತ್ರ, ಅಂದ್ರೆ ಕಣ್ಣಿಗೆ ಕಾಣುವಂತ ಒಂದು ಚಿತ್ರವನ್ನು ಆತನಿಗೆ ಕೊಟ್ಟು ಆತನಿಗೆ ಹೇಳಿದ, ನೀನೀಗ ಹೊರಗಡೆ ಹೋಗಿ ಅಲ್ಲಿ ಹುಸುಗನ್ನು ನೋಡು. Can you count how much dust is there? ನೀನು ಆ ಒಂದು ಮರುಭೂಮಿಯಲ್ಲಿ ಇರುವಂತಹ ಧೂಳನ್ನ ನೀನು ಎಣಿಸ್ಲಿಕ್ಕೆ ಆಗುತ್ತಾ? Like that I'm going to give you. ಆ ರೀತಿಯಲ್ಲಿ ನಿನಗೆ ನಾನು ಸಂತಾನ ಕೊಡ್ತೇನೆ ಅಂತ. Hallelujah. Hallelujah. God gave him a picture. ದೇವರು ಆತನಿಗೆ ಒಂದು ಚಿತ್ರವನ್ನು ಕೊಟ್ಟನು. God told him, now walk through the land, length, breadth, what you walk I will give you. ಆವಾಗ ದೇವರು ಆತನಿಗೆ ಹೇಳಿದ, ಈಗ ನೀನು ಆ ಭೂಮಿಯಲ್ಲಿ ಅಗಲ ಉದ್ದ ನೀನು ನಡೆ. Hallelujah. Hallelujah. God continuously dealt with Abraham. ದೇವರು ಅಬ್ರಾಹ್ಮನೊಟ್ಟಿಗೆ ಸತತವಾಗಿ ಅಲ್ಲಿ ಆತನ ಒಟ್ಟಿಗೆ ನಿಭಾಯಿಸಿದನು. So whenever he goes out, he'll see the dust. ಯಾವಾಗ ಆತನು ಹೊರಗಡೆ ಹೋಗ್ತಾ ಇದ್ನು, ಅಲ್ಲಿ ಧೂಳನ್ನು ನೋಡ್ತಾ ಇದ್ದ. Now God will see me children like this. God is going to give me children like this. ಆತನ ಯೋಚನೆ ಮಾಡ್ತಾ ಇದ್ದ, ಈಗ ದೇವರು ನನಗೆ ಈ ರೀತಿಯಾಗಿ ಧೂಳಿನ ಹಾಗೆ ನನಗೆ ಮಕ್ಕಳು ಕೊಡ್ತಾನೆ. Whenever he goes home, ಆದ್ರೆ ಯಾವಾಗ ಆತನು ಮನೆಗೆ ಹೋಗ್ತಾ ಇದ್ದ, he will look at his wife.
ಆತನ್ ತನ್ನ ಹೆಂಡತಿ ಕಡೆ ನೋಡ್ತಾ He ಇದ್ದ. will look at his, whenever he looks at the mirror, he will look at his age. ಆತನ್ ತನ್ನ ಕನ್ನಡಿ ನೋಡ್ಕೊಳ್ತಿರುವಾಗ ಆತನ ವಯಸ್ಸಾಗೋದನ್ನ ನೋಡ್ತಾ ಇದ್ದ. Hallelujah. Hallelujah. Whenever he goes out, he will see it. Sometimes children of God, whenever they come to church, they believe. But the moment he leave the church, they will not believe. ಈಗ ಆತನು ಯಾವಾಗ ಹೊರಗೆ ಹೋಗ್ತಾ ಇದ್ದ, ಆತನ ಧೂಳನ್ನು ನೋಡ್ತಾ ಇದ್ದ. ಆ ಚಿತ್ರ ಆತನಿಗೆ ಕಾಣಿಸ್ತಾ ಇತ್ತು. ಯಾವ ರೀತಿಯಲ್ಲಿ ಅಂತಂದ್ರೆ, ಈಗ ನೋಡ್ರಿ, ವಿಶ್ವಾಸಿಗಳು ಕೂಡ ಯಾವಾಗ ಚರ್ಚಿಗೆ ಬರ್ತಾರೋ ಅವರು ಬೇರೆ ಚಿತ್ರ ನೋಡ್ತಾರೆ. They believe God's word. ಅವ್ರ ದೇವರ ವಾಕ್ಯವನ್ನು ನಂಬ್ತಾರೆ. The moment they go out, they forget. ಆದ್ರೆ ಅದೇ ಚರ್ಚಿಂದ ಹೊರಗೆ ಹೋದ ತಕ್ಷಣನೇ ಎಲ್ಲಾ ಮರ್ತೋಗ್ಬಿಡ್ತಾರೆ. Now in Genesis 15th chapter, God himself appeared to Abraham. ಆದ್ರೆ ಆದಿಕಾಂಡ 15ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂದ್ರೆ, ದೇವರು ತಾನೇ ಅಬ್ರಹಾಮನಿಗೆ ಅಲ್ಲಿ ಬಂದು ಕಾಣಿಸಿಕೊಂಡನು. Verse 1 he says, "Fear not, Abraham, I am your exceeding great reward." ಅಲ್ಲಿ 2ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಅಬ್ರಹಾಮನೇ ಭಯಪಡಬೇಡ, ನಾನೇ ನಿನಗೆ ಗುರಾಣಿ ಆಗಿದ್ದೇನೆ. Hallelujah. What a promise. ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದ್ದೇನೆ. I say, what a privilege. God came in a vision, says, "I am your shield. I am going to protect you. I am your exceeding great reward." ನೋಡ್ರಿ, ಎಂತ ಸೌಭಾಗ್ಯ. ದೇವರು ತಾನೇ ಪ್ರತ್ಯಕ್ಷನಾಗುವಂಥದ್ದು ಮತ್ತು ದೇವರು ತಾನೇ ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಗುರಾಣಿ ಆಗಿದ್ದೇನೆ, ನಾನೇ ನಿನಗೆ ಇರುವ ಅತ್ಯಧಿಕ ಬಹುಮಾನ ಆಗಿದ್ದೇನೆ ಎಂಬುದಾಗಿ. Still, what picture God gave Abraham is not dominating him. His thought life. ಆದಾಗ್ಯೂ ಕೂಡ ದೇವರು ಅಬ್ರಹಾಮನಿಗೆ ಕೊಟ್ಟಂತ ಚಿತ್ರ ಆತನ ಮನಸ್ಸಿನಲ್ಲಿ ಸೇರ್ತಾ ಇಲ್ಲ. The moment God appeared to him, Abraham that I got one more chance to ask God. ಆವಾಗ ಅಬ್ರಹಾಮನು ಯಾವಾಗ ದೇವರ ದರ್ಶನ ಆತನಿಗೆ ಆದಾಗ ಆತನ ಅನ್ಕೊಂಡ, ಈಗ ಮತ್ತೊಂದ್ಸತಿ ನಾನು ದೇವರಿಗೆ ಕೇಳುವಂತ ಅವಕಾಶ ಬಂತು. He said, "Lord, what is the use? You have given me so much wealth, land, everything you are giving yourself as exceeding great reward, but I don't have a child. My servant son will enjoy all the property what I have." ಅವಾಗ ಆತನ ಮತ್ತೆ ದೇವರಿಗೆ ಹೇಳ್ತಾ ಇದ್ದೇನೆ, ದೇವರೇ ಏನು ಉಪಯೋಗ, ನೀನ್ ಹೇಳ್ತಾ ಇದ್ದೀನಿ ನನ್ನ ಗುರಾಣಿ ಆಗಿದ್ದಿ, ಮತ್ ನೀನ್ ನನಗೆ ಹೇಳ್ತಾ ಇದ್ದೀನಿ ನೀನ್ ಅತ್ಯಧಿಕ ಬಹುಮಾನವಾಗಿದ್ದಿ ಅಂತ. ಆದ್ರೆ ಇಷ್ಟೆಲ್ಲ ಇದ್ರೂ ಸಂತಾನ ಇಲ್ಲ, ನನ್ನ ಎಲ್ಲ ಆಳುಗಳ ಮಕ್ಕಳೇ ನನ್ನ ಸಂತಾನ ಆಗ್ಬೇಕಾ? So what picture Abraham is having? ಈಗ ನೀವು ಹೇಳ್ರಿ, ಅಬ್ರಹಾಮನ ಮುಂದೆ ಯಾವ ಮನಸ್ಸಿನ ಚಿತ್ರ ಇತ್ತು? No child. ಮಕ್ಕಳೇ ಇಲ್ಲ. All his property his servant will take. ಆತನ ಆಸ್ತಿ ಎಲ್ಲ ಆತನ ಅಲ್ಲಿ ಆಳುಗಳು ತಗೊಂಡು ಹೋಗ್ಬಿಡ್ತಾರೆ. Then God said, "No, I gave him one picture. This guy is not meditating. Let me give one more." ಅದಕ್ಕೆ ದೇವರು ಅನ್ಕೊಂಡ್ರೆ ಏನಂದ್ರೆ, ಆತನಿಗೆ ನಾನು ಒಂದು ಚಿತ್ರ ಕೊಟ್ಟಿದ್ದೆ, ಆದ್ರೆ ಅದು ಆತನಿಗೆ ಇನ್ನೂ ಸರಿ ಆಗ್ತಾ ಇಲ್ಲ, ಅದಕ್ಕೆ ನಾನು ಇನ್ನೊಂದು ಚಿತ್ರ, ಮನಸ್ಸಿನ ಚಿತ್ರ ಆತನಿಗೆ ಕೊಡ್ತೇನೆ. Verse 4 and 5. 4 ಮತ್ತು 5ನೇ ವಚನ ನೋಡ್ರಿ. Genesis 15, 4 and 5. ಆದಿಕಾಂಡ 15ನೇ ಅಧ್ಯಾಯ 4 ಮತ್ತು 5ನೇ ವಚನ. And behold, word of the Lord came unto him, saying, "This shall not be thine head, but he that shall come forth out of thy own bowels shall be thy head." And he brought him forth abroad, and said, "Look now towards heaven, tell the stars, if thou wilt be able to count, number them. And he said unto them, so shall thy seed be." ಯೆಹೋವನು ಅಂದ್ರೆ ಆದಿಕಾಂಡ 15, 5 ಮತ್ತು 6ನೇ ವಚನ, 4 ಮತ್ತು 5ನೇ ವಚನ. ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲಿಯೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲಕ್ಷಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. Hallelujah. Hallelujah. Now listen to me. ಈ ಕಡೆ ನನಗೆ ಕೇಳ್ರಿ. Abraham had a wrong picture about his future. ಅಬ್ರಹಾಮನಿಗೆ ತನ್ನ ಭವಿಷ್ಯದ ಕುರಿತಾಗಿ ತಪ್ಪಾದಂತ ಮನಸ್ಸಿನ ಚಿತ್ರ ಇತ್ತು. I thought I'll adapt to Lot. Lot also left me. ಆತನ ಯೋಚನೆ ಮಾಡ್ದ, ನಾನು ಲೋಟನಿಗೆ ಅಲ್ಲಿ ದತ್ತು ತೆಗೆದುಕೊಳ್ಬೇಕಂತ ಅನ್ಕೊಂಡಿದ್ದೆ, ಲೋಟನು ನನಗೆ ಬಿಟ್ಟು ಹೋಗ್ಬಿಟ್ಟ. Maybe he is looking, my servant Eliezer's son will be my heir. ಆಮೇಲೆ ಆತನ ಅನ್ಕೊಳ್ತಿರ್ಬೋದು ಏನಂತಂದ್ರೆ, ಆತನ ಅಂದ್ರೆ ಆಳಿನ ಆಳಾಗಿರುವ ಎಲಿಜರನ ಮಗ ಆತನಿಗೆ ಸಂತಾನ ಆಗ್ತಾನಂತ. God says, no, he is not your heir. You will have your own child. ಅವಾಗ ದೇವರು ಆತನಿಗೆ ಹೇಳ್ತಾನೇನಂದ್ರೆ, ಇಲ್ಲ ಈತನು ನಿನಗೆ ಬಾಧ್ಯಸ್ಥನ ಆಗುವುದಿಲ್ಲ, ನಿನ್ನ ಸ್ವಂತ ಮಗನು ನಿನಗೆ ಬಾಧ್ಯಸ್ಥನಾಗ್ತಾನೆ. God gave him a promise. ದೇವರು ಆತನಿಗೆ ವಾಗ್ದಾನ ಕೊಟ್ಟನು. Say, God
gave him promise. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟನು. Not only he gave the promise, God told him, come out. ದೇವರು ಆತನಿಗೆ ವಾಗ್ದಾನ ಕೊಡೋದಲ್ಲದೆ ದೇವರು ಆತನಿಗೆ ಹೇಳಿದ್ದೇನೆಂದ್ರೆ, ನೀನು ಹೊರಗೆ ಬಾ, Look towards heaven. ನೀನು ಅಲ್ಲಿ ಆಕಾಶದ ಕಡೆ ನೋಡು. I tell this, start counting the stars. ಆ ನಕ್ಷತ್ರಗಳನ್ನು ಎಣಿಸ್ಲಿಕ್ಕೆ ಪ್ರಾರಂಭ ಮಾಡು. Can you count? ನೀನು ಆ ನಕ್ಷತ್ರಗಳನ್ನು ನೀನು ಲೆಕ್ಕ ಮಾಡಕ್ಕಾಗುತ್ತಾ? Like that your seed will be. ಆ ರೀತಿಯಲ್ಲಿ ನಿನ್ನ ಸಂತಾನವು ಇರುವುದು. Hallelujah. ಹಲ್ಲೆಲೂಯಾ. I believe every day Abraham went out and start looking at stars, start counting. 1, 2, 3, 4, 5. Okay, 1, 2, 3, 4, 5. Kept on counting. ನಾನು ನಂಬ್ತೇನೆ, ಅಬ್ರಹಾಮನು ಪ್ರತಿ ದಿನ ಹೊರಗಡೆ ಹೋಗ್ಬಿಟ್ಟು ಆ ನಕ್ಷತ್ರಗಳನ್ನು 1, 2, 3, 1, 2 ಅಂತ ಈ ತರ ಲೆಕ್ಕ ಮಾಡ್ತಿರ್ಬೋದು, ಎಣಿಸ್ತಿರ್ಬೋದಾಗಿತ್ತೇನಲ್ಲ. Not only counted, he told his wife, come let's count. Like this only God is going to give our children for us. ಆತನು ಅಲ್ಲಿ ಎಣಿಸೋದಲ್ಲದೆ ಆತನ ತನ್ನ ಹೆಂಡತಿ ಕರೆದ್ಬಿಟ್ಟು ಆತನು ಹೇಳಿರ್ಬೋದಲ್ಲ, ಏನಂದ್ರೆ ಬಾ ನೀನು ಬಾ ಅಲ್ಲಿ ನಕ್ಷತ್ರಗಳನ್ನು ಎಣಿಸೋಣ ಅಂತ. ಯಾಕಂದ್ರೆ ದೇವರು ನಮಗೆ ನಕ್ಷತ್ರಗಳು ಎಷ್ಟಿದಾವೋ ಅಷ್ಟು ನಮಗೆ ಮಕ್ಕಳು ಕೊಡ್ತಾರೆ. Night time he was looking at sky for the stars. ಆ ರಾತ್ರಿ ಸಮಯದಲ್ಲಿ ಆತನು ನಕ್ಷತ್ರಗಳ ಕಡೆ ಆತನು ನೋಡ್ತಾ I ಇದ್ದ. am going to have a children like this. ನನಗೆ ಈ ರೀತಿಯಲ್ಲಿ ನನಗೆ ಮಕ್ಕಳಾಗ್ತಾರೆ. Daytime he was counting the dust in the earth. ಅಲ್ಲಿ ಹಗಲಿನ ಸಮಯದಲ್ಲಿ ಆತನು ಆ ಧೂಳನ್ನು ಲೆಕ್ಕ ಮಾಡ್ತಾ ಇದ್ದ. Very busy now. ಈಗ ಬಹಳ ವ್ಯಸ್ತನಾಗ್ಬಿಟ್ಟಿದ್ದ. Night time stars, daytime dust. ಅಲ್ಲಿ ರಾತ್ರಿ ಆತನು ನಕ್ಷತ್ರಗಳನ್ನು ನೋಡ್ತಾ ಎಣಿಸ್ತಾ ಇದ್ದ, ಆಮೇಲೆ ಹಗಲಿನಲ್ಲಿ ಆತನು ಧೂಳನ್ನು ಲೆಕ್ಕ ಮಾಡ್ತಾ ಇದ್ದ. Meditate the promise of God day and night. ಆತನು ಇದೇ ರೀತಿಯಲ್ಲಿ ದೇವರ ವಾಗ್ದಾನವನ್ನು ರಾತ್ರಿ ಹಗಲು ಧ್ಯಾನ He ಮಾಡ್ತಾ was ಇದ್ದ. so busy looking at stars and dust. Now he is not considering his body is dead. ಈಗ ಆತನು ಆ ನಕ್ಷತ್ರಗಳನ್ನು ನೋಡೋದ್ರಲ್ಲಿಯೂ ಮತ್ತು ಧೂಳು ನೋಡೋದ್ರಲ್ಲಿ ಇಷ್ಟು ವ್ಯಸ್ತನಾಗಿದ್ದಾನಂದ್ರೆ ಈಗ ತನ್ನ ದೇಹದ ಕಡೆ ಆತನ ಲಕ್ಷಣೆ ಕೊಡ್ತಾ He is ಇರಲಿಲ್ಲ. not considering Sarah's womb is dead now. ಈಗ ಆತನು ಆ ಸಾರಳ ಗರ್ಭ ಕೂಡ ಸತ್ತು ಹೋಗಿದೆ ಎಂಬುದಾಗಿ ಲೆಕ್ಕನೂ ಮಾಡ್ತಾ He ಇಲ್ಲ. changed his picture. ಈಗ ಆತನ ಮನಸ್ಸಿನ ಚಿತ್ರ ಅಲ್ಲಿ ಬದಲಾಯಿಸ್ಬಿಟ್ಟ. And he got his miracle. ಅವಾಗ ಆತನು ತನ್ನ ಅದ್ಭುತವನ್ನು ಹೊಂದಿಕೊಂಡ. Hallelujah. ಹಲ್ಲೆಲೂಯಾ. What picture you have? ಈಗ ನಿಮ್ಗೆ ನೀವ್ ಹೇಳ್ರಿ, ನಿಮ್ಮ ಹತ್ರ ಎಂತ ಚಿತ್ರ ಇದೆ? I ask people, what you will do? I don't know what I will do. Don't know what will happen. Whether I'll get a job or not. Don't know. No. You should know. You should have a picture. The promise of God should become a picture. Then it becomes real in your life. ನಾನು ಕೆಲವು ಜನರಿಗೆ ಕೇಳ್ತೇನೆ, ಏನ್ ಮಾಡ್ತೀಯಾ ಅಂತಂದ್ರೆ, ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ ಹೇಗಿರ್ತದೆ, ನನಗೆ ಗೊತ್ತಿಲ್ಲ ನಾನು ಏನು ಓದ್ತೀನಿ, ನನಗೆ ಗೊತ್ತಿಲ್ಲ ನಾನು ಏನು ನೌಕರಿ ಮಾಡ್ತೀನಿ, ಎಂಥ ನೌಕರಿ ಸಿಗ್ತದೆ, ನನ್ನ ಜೀವಿತ ಹೇಗಿರ್ತದೆ. ಆ ಥರ ಅಲ್ಲ, ನಿಮಗೆ ನಿಮ್ಮ ಭವಿಷ್ಯದ ಕುರಿತಾಗಿ ಚಿತ್ರ ಇರಬೇಕು. This Abraham story is not just about having one child. ನೋಡ್ರಿ, ಈ ಅಬ್ರಾಹಮನ ಕತೆ ಅಬ್ರಾಹಮನು ಒಂದು ಮಗು ಹೊಂದಿಕೊಳ್ಳುವಂಥದ್ದು ಕುರಿತಾಗಿಲ್ಲ. He is a father of many nations. ಅಬ್ರಾಹಮನು ಜನಾಂಗಗಳ ತಂದೆ He ಆಗಿದ್ದ. is a father of faith. ಆತನು ನಂಬಿಕೆಯ ತಂದೆ ಕೂಡ ಆಗಿದ್ದ. Through him all the families of the earth is blessed. ಆತನ ಮೂಲಕವಾಗಿ ಅಲ್ಲಿ ಭೂಮಿಯ ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದ್ತವೆ. When we accept Christ, we become his descendant. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಳ್ತೇವೋ ನಾವು ಆತನ ಒಂದು ಸಂತಾನದವರಾಗ್ತೇವೆ. God has such a big plan. ದೇವರಿಗೆ ಇಷ್ಟು ದೊಡ್ಡ ಯೋಜನೆ ಇದೆ. But he is only looking at his body and his wife's body. ಆದ್ರೆ ಆತನು ತನ್ನ ಶರೀರ ಮತ್ತು ತನ್ನ ಹೆಂಡತಿಯ ಶರೀರ ಕಡೆನೆ ನೋಡ್ತಾ Now ಇದ್ದ. God gave him one child. ಈಗ ಅಬ್ರಹಾಮನಿಗೆ ದೇವರು ಒಂದು ಮಗುವನ್ನು ಕೊಟ್ಟನು. And Bible says in Genesis 22nd chapter, ಈಗ ಸತ್ಯವೇದ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಹೇಳ್ತದೆ, God asked him, give your son as a sacrifice. ಈಗ ದೇವರು ಆತನಿಗೆ ನಿನ್ನ ಮಗನನ್ನು ನನಗೆ ಅಲ್ಲಿ ಯಜ್ಞವಾಗಿ ಅರ್ಪಿಸು ಅಂತ He went ಹೇಳಿದಾಗ, to give his son as sacrifice. He believed God is going to give him back. Even if he is dead, God will rise him. All this story is there. ಈಗ ಆತನು ನಂಬಿದನೇನಂತಂದ್ರೆ, ನಾನು ದೇವರಿಗೆ ನನ್ನ ಮಗನನ್ನು ಯಜ್ಞವಾಗಿ ಅರ್ಪಿಸಿದ್ರು ಕೂಡ ಆತನು ಆ ಮಗನನ್ನು ಜೀವಂತ ಮಾಡ್ತಾನೆ, ಮತ್ತೆ ವಾಪಸ್ ಕೊಡ್ತಾನೆ ಅನ್ನುವಂತ ನಂಬಿಕೆ ಆತನಲ್ಲಿತ್ತು. And then God blessed him. ಆಮೇಲೆ ದೇವರು ಆತನಿಗೆ ಆಶೀರ್ವಾದ ಮಾಡಿದನು. Meet me to Genesis 22nd chapter, ನನ್ನೊಟ್ಟಿಗೆ ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬನ್ರಿ. verse 17. 17ನೇ ವಚನ. That in blessing I will bless thee, in multiplying I will multiply the seed as the stars of the heaven, as a sand which is also upon the seashore, and the seed
shall possess the gate of his enemies. ಆದಿಕಾಂಡ 22:17 ವಚನ. ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. Hallelujah. Hallelujah. You know, the story is not over with one Isaac. ನೋಡ್ರಿ, ಅಲ್ಲಿ ಒಬ್ಬ ಐಸಾಕ್ನ ಮೂಲಕ ಆ ಕತೆ ಮುಗಿಲಿಲ್ಲ. He should not stop seeing this heaven. ಈಗ ಆತನು ಅಲ್ಲಿ ಆಕಾಶ ಕಡೆ ನೋಡೋದು ನಿಲ್ಲಿಸಬಾರ್ದು. God wants him to continue it. ಆತನು ನೋಡುವಂತದನ್ನು ದೇವರು ಮುಂದುವರಿಸಬೇಕಂತ ಬಯಸಿದನು. He wants only one son. ಅಬ್ರಹಾಮನಿಗೆ ಒಂದೇ ಒಂದು ಮಗು ಬೇಕಾಗಿತ್ತು. How many children he wants? ಈಗ ಅಬ್ರಹಾಮನಿಗೆ ಎಷ್ಟು ಮಕ್ಕಳು ಬೇಕಾಗಿದ್ರು ಹೇಳ್ರಿ? God says, no, my plan is different. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ ಇಲ್ಲ, ನನ್ನ ಯೋಜನೆ ನಿನ್ಗಾಗಿ ಬೇರೆನೇ ಇದೆ. You should not think, appa one son is over, he is not dying also, enough. ಈಗ ನೀವ್ ಅನ್ಕೊಳ್ಬಾರ್ದು ಏನಂತಂದ್ರೆ ಒಂದು ಮಕ್ಕಳಿದೆ ಸಾಕು ಅಂತ. ಮಗ ಇದ್ದಾನೆ, I will bless you. ನಾನ್ ನಿನ್ಗೆ ಆಶೀರ್ವಾದ I ಮಾಡ್ತೇನೆ, will multiply you. ನಾನ್ ನಿನ್ಗೆ ಅಲ್ಲಿ ಗುಣ ಕರೆಸ್ತೇನೆ. How? ಹೇಗೆ ನಾನು ನಿನಗೆ ಗುಣ ಕರೆಸ್ತೇನೆ? Your seed will be like a stars of the heaven. ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಂತೆ They ಇರುವರು. will be like a sand upon the seashore. ಅಲ್ಲಿ ಸಮುದ್ರ ತೀರದಲ್ಲಿ ಇರುವಂತ ಉಸುಬಿನ ಹಾಗೆ ಇರುವರು. Hallelujah. Hallelujah. This is about all the descendants of Abraham, not only physical, those who are of faith. ಇದು ಯಾವ ಚಿತ್ರವಾಗಿದೆ ಅಂದ್ರೆ ಅದು ಅಬ್ರಹಾಮನ ಸಂತಾನದವರು, ಯಾರು ಶಾರೀರಿಕವಾಗಿ ಅಲ್ಲದೆ ನಂಬಿಕೆಯ ಮೂಲಕವಾಗಿ ಇರುವಂತ ಸಂತಾನದವರು. Your seed shall possess the gate of his enemies. ನಿನ್ನ ಸಂತಾನವು ನಿನ್ನ ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. His seed will possess the gate of his enemies. ಆತನ ಸಂತಾನವು ಅವರ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. Hallelujah. Hallelujah. Come with me to Galatians 4:29. ನನ್ನೊಟ್ಟಿಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬನ್ರಿ. 3:29. Galatians 3:29. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 29ನೇ ವಚನ. If you be Christ, then you are Abraham's seed and heirs according to the promise. ಗಲಾತ್ಯ 3ನೇ ಅಧ್ಯಾಯ 29ನೇ ವಚನ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನು ಸಾರವಾಗಿ ಬಾಧ್ಯರು ಆಗಿದ್ದೀರಿ. Hallelujah. If you be Christ, then you are Abraham's seed. ನೀವು ಕ್ರಿಸ್ತನವರಾಗಿದ್ರೆ ಅಬ್ರಹಾಮನ ಸಂತತಿನೂ ಆಗಿದ್ದೀರಿ. Do you belong to Christ? ನೀವೆಲ್ಲರೂ ಕ್ರಿಸ್ತನವರಾಗಿದ್ದೀರಾ? Then you are Abraham's seed. ಅಂದ್ರೆ ಅರ್ಥ ನೀವು ಅಬ್ರಹಾಮನ So what ಸಂತತಿಯಾದವರು. God told Abraham is not just picture of Isaac, picture of Israel. ಅಲ್ಲಿ ಅಬ್ರಹಾಮನಿಗೆ ದೇವರು ತೋರಿಸಿರುವಂತ ಆ ಮಾನಸಿಕ ಚಿತ್ರ ಬರೀ ಇಸಾಕನ ಒಂದು ಚಿತ್ರ ಅಲ್ಲದೆ, Christ is going to come. ಆತನು ಏನ್ ತೋರಿಸಿದ್ನಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ. Through Christ all the Gentiles will become Abraham's seed. ಅಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲಾ ಜನರು ಯಾರ್ಯಾರು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿಕೊಳ್ತಾರೋ ಅವರು ಅಬ್ರಹಾಮನ ಸಂತತಿದವರಾಗ್ತಾರೆ. There is going to be a church. ಅಲ್ಲಿ ಒಂದು ಸಭೆ ಆಗ್ತದೆ. That church is Abraham's seed. ಆ ಸಭೆಯು ಅಬ್ರಹಾಮನ ಸಂತತಿ ಆಗ್ತದೆ. Jesus said, I will build my church, gates of hell cannot prevail against the army of God. ಯೇಸು ಕ್ರಿಸ್ತನು ಹೇಳಿದ್ನೇನಂತಂದ್ರೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ನರಕದ ದ್ವಾರ ಇದರ ವಿರುದ್ಧವಾಗಿ ಬರುವುದಿಲ್ಲ. Hallelujah. Hallelujah. Church, is always victorious. ಸಭೆ ನೋಡ್ರಿ ಯಾವಾಗ್ಲೂ ಜಯಶಾಲಿ ಆಗಿರ್ತದೆ. Gates of hell cannot prevail against the church. ಅಲ್ಲಿ ನರಕದ ದ್ವಾರವು ಸಭೆಯ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. Church is Abraham's seed. ಸಭೆಯು ಅಬ್ರಹಾಮನ ಸಂತತಿಯಾಗಿದೆ. Gates of hell cannot prevail against Abraham's seed.
ಅದಕ್ಕಾಗಿಯೇ ಅಲ್ಲಿ ನರಕದ ದ್ವಾರವು ಅಬ್ರಹಾಮನ ಸಂತತಿಗೆ ವಿರುದ್ಧವಾಗಿ ಬರಕ್ಕೆ ಸಾಧ್ಯ ಇಲ್ಲ. That is what God promised in Genesis 22nd chapter. ಅದನ್ನೇ ದೇವರು ಅಬ್ರಹಾಮನಿಗೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದನು. The meaning is all the devil's plans and purposes church will destroy it. ಇದರ ಅರ್ಥ ಏನಂದ್ರೆ ಎಲ್ಲ ಸೈತಾನನ ಎಲ್ಲ ಯೋಜನೆಗಳನ್ನು ಅಲ್ಲಿ ಸಭೆಯು ನಾಶ ಮಾಡ್ತದೆ. Now comes to our prayer. ಈಗ ನಮ್ಮ ಪ್ರಾರ್ಥನೆಗೆ ಬರೋಣ. What is that you are praying? ನೀವು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? What is that promise which is standing before you? ನಿಮ್ಮ ಕಣ್ಣು ಮುಂದೆ ಯಾವ ವಾಗ್ದಾನ ನಿಂತ್ಕೊಳ್ತಾ ಇದೆ? And what is that mental picture you are going to keep looking at it day and night? ನಿಮಗೆ ಯಾವ ಒಂದು ಮನಸ್ಸಿನ ಚಿತ್ರವನ್ನು ಹಗಲು ರಾತ್ರಿ ನೀವು ಇಟ್ಕೊಳ್ತಾ ಇದ್ದೀರಾ? Hallelujah. You know, Hallelujah. Wednesdays I took for boys the promises how God will lift them up. ನಾನು ಬುಧವಾರ ದಿವಸ ಹುಡುಗರಿಗೆ ನಾನು ವಾಗ್ದಾನಗಳು ತಗೊಂಡೆ, ಹೇಗೆ ದೇವರು ಅವರನ್ನು ಮೇಲೆತ್ತಾನೆ. This is God will make you to sit with princes. ಅಲ್ಲಿ ವಾಕ್ಯ ಹೇಳ್ತದೇನೆಂದ್ರೆ ದೇವರು ನಿಮ್ಮನ್ನು ಅಲ್ಲಿ ರಾಜರೊಟ್ಟಿಗೆ ಕೂಡುವಂತೆ ಮಾಡ್ತಾನೆ. God will make you to sit with the chief minister and prime minister. ಮೇ ಬಿ ದೇವರು ನಿಮಗೆ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಅವ್ರ ಜೊತೆಗೆ ಕೂತ್ಕೊಳ್ಳುವಂತೆ ಮಾಡ್ತಾನೆ. Make you to have dinner with the presidents of the nations. ಅಲ್ಲಿ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಅಲ್ಲಿ ಊಟ ಮಾಡುವಂತೆ ದೇವರು ಮಾಡ್ತಾನೆ. Amen. So whenever you see a president of America, you should think, I am going to have a dinner with him. ಅಮೆರಿಕದ ಪ್ರೆಸಿಡೆಂಟ್ ಅನ್ನು ನೋಡಿದ್ರೆ ನೀವು ಅಲ್ಲಿ ಒಂದು ಚಿತ್ರ ಇಟ್ಕೊಳ್ಬೇಕೇನಾದ್ರೆ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೇನೆ. And Indian prime minister, one day I am going to have tea with him. ಆಮೇಲೆ ನಮ್ಮ ಭಾರತ ದೇಶದ ಅಲ್ಲಿ ಮುಖ್ಯಮಂತ್ರಿನ ಪ್ರಧಾನ ಮಂತ್ರಿನ ನೋಡಿದ್ರೆ ನೀವು ಅನ್ಕೊಳ್ಬೇಕು ಅವ್ರ ಜೊತೆ ಹೋಗಿ ನಾ ಒಂದ್ ದಿವಸ ಊಟ ಮಾಡ್ತೇನೆ. Every day, you should have a picture. ಪ್ರತಿದಿನ ಈ ತರವಾದಂತ ಒಂದು ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. Not when you come to church. ಬರೀ ನೀವು ಸಭೆಗೆ ಬಂದಾಗ ಮಾತ್ರ ಅಲ್ಲ. Not when you listen to message. ಯಾವಾಗ ನೀವು ವಾಕ್ಯ ಕೇಳಿಸ್ಕೊಳ್ತಿರೋ ಆ ಸಮಯದಲ್ಲಿ ಮಾತ್ರ ಅಲ್ಲ. Night and day you should have a picture. ಈ ತರವಾದಂತ ಚಿತ್ರ ರಾತ್ರಿ ಹಗಲು ನೀವು ಇಟ್ಕೊಳ್ಬೇಕು. Challenges will come. ಸವಾಲುಗಳು ಬರ್ತವೆ, problems will come, ಸಮಸ್ಯೆಗಳು ಬರ್ತವೆ. you will overcome everything. ಅದೆಲ್ಲವನ್ನು ನೀವು ಜಯಿಸ್ತೀರಾ. This picture makes you strong in faith. ಈ ಚಿತ್ರ ನಿಮಗೆ ನಮ್ಮ ನಂಬಿಕೆಯಲ್ಲಿ ಅಲ್ಲಿ ಬಲವಾಗಿ ಮಾಡ್ತದೆ. This picture helps you not to waver the promise of God. ಈ ಚಿತ್ರ ನಿಮಗೆ ನಿಮ್ಮ ದೇವರ ವಾಗ್ದಾನದಿಂದ ನೀವು ಚಂಚಲಚಿತ್ತರಾಗುವಂತೆ ಬಿಡುವುದಿಲ್ಲ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣವಾ? Every eye be closed. ಪ್ರತಿಯೊಬ್ಬರ ಕಣ್ಣು ಮುಚ್ಚಲ್ಪಡಲಿ. Father, we pray in the name of Jesus. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. Let all the promise of God become a mental picture for us. ಎಲ್ಲಾ ದೇವರ ವಾಗ್ದಾನಗಳು ನಮಗೆ ನಮ್ಮ ಮನಸ್ಸಿನ ಚಿತ್ರವಾಗಲಿ. Especially for what we are praying, what we are seeking. ವಿಶೇಷವಾಗಿ ನಾವು ಯಾವುದರ ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಯಾವುದರ ಕುರಿತಾಗಿ ನಿಮ್ಮಿಂದ ಬಯಸ್ತಾ ಇದ್ದೇವೆ. Meditate day and night. ಇದನ್ನೇ ನಾವು ರಾತ್ರಿ ಹಗಲು ಧ್ಯಾನ ಮಾಡುವಂತೆ. Our prayers will be answered. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತದೆ. Father in heaven will be glorified through us. ಅದರಿಂದ ಪರಲೋಕದಲ್ಲಿರುವಂತ ನಮ್ಮ ತಂದೆಗೆ ಮಹಿಮೆ ಉಂಟಾಗುತ್ತದೆ. In Jesus name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Amen.